ಕಾಲ್ ಮಾಡಿದಾಗ ನಾನು ಹೋಗಿ ಕರ್ಕೊಂಡ್ ಬರ್ಬೇಕಾದ್ರೆ ನನ್ಗೂ ಬಟ್ಟೆ ಹರಿದಿದ್ದಾರೆ, ಮುಖಕ್ಕೆ ಹೋಗದಿದ್ದಾರೆ, ಹೊಡೆದಿದ್ದಾರೆ. ಹೆಂಗಿದ್ದೀರಾ? ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ನಮ್ಮ ಅಪ್ಪನ ಹೆಸರು ಚಂಬೇಗೌಡ. ನಿಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ಇನ್ನೊಬ್ರು ಸಂಬೇಗೌಡರು. ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ನಮ್ಮ ಅಪ್ಪನ ಹೆಸರು ಚಂದ್ರಶೇಖರ. ನಮ್ಮ ಅಪ್ಪನ ಶಾಂತಪ್ಪ. ನಮ್ಮ ಅಪ್ಪನ ಹೆಸರು ಇವ ಮಂಜಗೌಡಪ್ಪ. ಗಂಡನ ಹೆಸರು ಸಾಮಣ್ಣ. ಸೋಮಣ್ಣ. ಮಕ್ಕಳ ಹೆಸರು? ಮಕ್ಕಳ ಹೆಸರು ಬಸಪ್ಪ. ಈರವ್ವ. ಇದು ತಮ್ಮನ ಮಗ. ಅಣ್ಣನ ಮಗ. ನಮ್ಮ ಅತ್ತಿಗೆದ. ನಮ್ಮ ಅಣ್ಣನ ಹೇಳ್ತಿದ ಅದಾರ. ಕಾಮಿಡಿ ಮಾಡ್ತೀರಾ? ಕಾಮಿಡಿ ಇಲ್ಲ, ಅದು ಮಗ. ಇದು ಮಗ ಇಲ್ಲ ಅಂದ್ರೆ ಬಿಡೋದಿಲ್ಲ, ಅದು ಮಗ. ಸರ್ ಇವ್ರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾರೆ. ಹಂಗ ಬಂದೆ. ಹಂಗ ಕರ್ಕೊಂಡು ಅಲ್ಲ ಹಂಗೆ ಅಂದ್ರೆ ಹೆಂಗ್ ಬಂದ್ರಿ? ಹಂಗ ಬಂದ್ರ ನಮ್ಮ ರಾಮಣ್ಣ, ನಮ್ಮ ಚಂಬಳ ಕಾಕ, ನಮ್ಮ ಪಕ್ಕೀರ್ ಮಾವ ಗಾಡಿ ಹೊಡೆದ್ರು. ಗಾಡಿ ಹೊಡ್ಕೊಂಡ್ ತಗೊಂಬಂದ್ರು. ನೋಡ್ಕೊಳಕ ಆಗಂಗದವ್ರು. ನಾ ಮತ್ತೆ ಅಡಿಗೆ ಬರ್ಬೇಕು ಮೈಸೂರಿಗೆ ಬರ್ಬೇಕು. ನಿಮ್ದು ಮೈಸೂರಾ? ಮೈಸೂರು ಅಲ್ಲೇ ಇದ್ದ ಬಾಳ ದಿನ. ಮನೆ ಇದೆಯಾ? ಮನಿ ಇಲ್ಲಪ್ಪ, ಬಾಡಿಗೆ ಮನಿ. ಈಗ ನಿಮ್ಮ ಮಕ್ಕಳು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮಕ್ಕಳು ಊರಲ್ಲಿದ್ದಾರೆ. ಏನ್ ಕೆಲಸ ಮಾಡ್ತೀವಿ, ಏನೇನ ಕೆಲಸ ಕೊಟ್ಟು ಮದುವೆ ಆಗೈತಿ. ಮೊಮ್ಮಕ್ಕಳು ನೋಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಮೊಮ್ಮಕ್ಕಳು ನೋಡಕ ಹೊಂಟಿದ್ನಪ್ಪ. ಹೋಗ್ಬೇಕು. ಯಾವಾಗ ಹೋಗ್ತೀರಾ? ಹಬ್ಬಕ್ಕೆ ಹೋಗ್ತೀರಾ? ಹಬ್ಬಕ್ಕೆ ಹೋಗ್ತೀವಿ. ಇವ್ರು ಇವ್ರು ಕಳಿಸಿ ಕೊಡ್ತಾನೆ. ನಾನು ನಾಳೆ ಅಲ್ಲೇ ಇರ್ತೀನಿ, ಮೈಸೂರಾಗ ಇರ್ತೀವಿ. ಹೌದು, ಫೋನ್ ಮಾಡ್ತೀನಿ. ಮಕ್ಕಳಿಗೆ ಫೋನ್ ಮಾಡ್ತೀನಿ, ಸರ್. ಇಲ್ಲ ಆಕ್ಚುಲಿ ಈಗ ಇಷ್ಟು ಜನರಲ್ಲಿ ಏನು ಜಾಸ್ತಿ ಮಾನಸಿಕ ಅಸ್ವಸ್ಥೆ ಅಂತ ತಿಳ್ಕೊಬೋದು ನೀವು. ಈಕೆ ಕೂಡ ಒಂದು ಮಾನಸಿಕ ಅಸ್ವಸ್ಥೆ. ಕೆಂಗೇರಿ ಸಿಗ್ನಲ್ನಲ್ಲಿ ಕೋದಂಡ ರಾಮ ಟೆಂಪಲ್ ಇದೆ. ಆ ಟೆಂಪಲ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಒಳಗಡೆ ಯಾವ ಭಕ್ತಾದಿಗಳನ್ನೂ ಒಳಗಡೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿನ ಸಾರ್ವಜನಿಕರೆಲ್ಲ ಕಾಲ್ ಮಾಡಿದಾಗ ನಾನು ಹೋಗಿ ಕರ್ಕೊಂಬರ್ಬೇಕಾದ್ರೆ ನನಗೂ ಬಟ್ಟೆ ಹರಿದಿದ್ದಾರೆ, ಮುಖಕ್ಕೆ ಹೋಗದಿದ್ದಾರೆ, ಹೊಡೆದಿದ್ದಾರೆ. ಆದರೂ ಆಮೇಲೆ ಅವರಿಗೆ ಸಮಾಧಾನ ಆಗಿ ಬಂದು ಕಾರ್ ಹತ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ಈ ಮಟ್ಟಕ್ಕೆ ಸರ್. ಇವರು 1 year ಹತ್ರ ಆಗಿದೆ ಅಷ್ಟೇ. ಏನು ಚೇಷ್ಟೆ ಇಲ್ಲ. ತಾವು ಮಾತಾಡ್ತಾರೆ ಇಷ್ಟೇ ಸರ್. ಪಾಪ ಈ ತಾಯಿ ಬದುಕು ಇಷ್ಟೇ. ಮೊದಲು ಅಗ್ರೆಸಿವ್ ಇದ್ರು, ಇವಾಗ ಆಕೆಗೆ ಏನ್ ಅರ್ಥ ಆಗ್ತದೆ? ಖಂಡಿತ ಸತ್ಯ ಎಲ್ಲ ಇರ್ತಾರೆ. ಬಟ್ ವಿಳಾಸಗಳು ಅಷ್ಟೇ ಅಷ್ಟೇ ಅಷ್ಟೇ. ಈಗ ಮೋಸ್ಟ್ಲಿ ಅವ್ರು ಹೇಳಿದ್ರಲ್ಲ 3-4 ಜನ ಗಾಡಿನಲ್ಲಿ ಕರ್ಕೊಂಬಂದ್ಬಿಟ್ಟು ಮೋಸ್ಟ್ಲಿ ಇದ್ರೂ ಇರಬಹುದು, ಹೇಳಲಿಕ್ಕಾಗಲ್ಲ. ಸೊ ಇಂಥವರೆಲ್ಲ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಸರ್. ನೋಡಿ ಸರ್. ಇವ್ರಿಗೆ ನಾವು ಸರ್ಕಾರಿ ಹಾಸ್ಪಿಟಲ್ ವ್ಯವಸ್ಥೆ ಮಾಡ್ತೀವಿ. ಸಣ್ಣ ಪುಟ್ಟ ಇಟ್ಕೊಂಡಿದೀವಿ ಸರ್. ಮೆಡಿಸಿನ್ಸ್ ಎಲ್ಲ. ಹೌದು ಸರ್. ಈಗ ಸಣ್ಣ ಪುಟ್ಟ ಮೆಡಿಸಿನ್ ಯಾವುದು, ಈಗ ಮೈಕೈ ಜ್ವರ, ತಲೆನೋವು, ಕೆಮ್ಮು ಇಂಥವು ಮಾತ್ರ ಇಟ್ಕೊಂಡಿರ್ತೀವಿ. ಮತ್ತೆ ಕೆಲವರಿಗೆ TB ಕಾಯಿಲೆ ಇದೆ, ಅವ್ರನ್ನೆಲ್ಲ ಸಪರೇಟ್ ಇಟ್ಟಿದ್ದೀವಿ. ಆ ಥರದ್ದೆಲ್ಲ ಮೆಡಿಸಿನ್ ಕೊಡ್ತಾ ಇದ್ದೀವಿ.